ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಆಲ್ಮೋಸ್ಟ್ 2 ವರ್ಷದ ನಂತರ ವ್ಲಾಗ್ನ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಾಯಿದ್ರಿ, ಯಾಕೆ ವ್ಲಾಗ್ ಮಾಡ್ತಾಯಿಲ್ಲ, ವ್ಲಾಗ್ ಮಾಡಿ ಅಂತ. ಸೊ ಫೈನಲಿ ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಸಮ್ ರೀಸನ್ಸಿಂದ ನಾನು ವ್ಲಾಗ್ ಮಾಡೋದು ನಿಲ್ಲಿಸಿದ್ದೆ. ಬಟ್ ಇನ್ನು ಮುಂದೆ ವ್ಲಾಗ್ನ ಮಾಡೋಕ್ಕೆ ಮಾಡ್ತೀನಿ. ಸೊ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕಿದ್ದೆ, ಕಂಟೆಂಟ್ ಯಾವ ರೀತಿ ಬೇಕು, ನನ್ನ ವೀಡಿಯೋಸ್ನಲ್ಲಿ ಯಾವ ರೀತಿ ಕಂಟೆಂಟ್ ವ್ಲಾಗ್ನ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ. ತುಂಬ ಜನ ಪರ್ಸ್ನಲ್ಲಾಗಿ DM ಮಾಡಿದ್ರಿ, ಕಮೆಂಟ್ ಕೂಡ ಮಾಡಿದ್ರಿ. ಸೊ ಎಲ್ಲ ಥರದ ವ್ಲಾಗ್ನ ಇನ್ನು ಮುಂದೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ಆ್ಯಂಡ್ ವಿಡಿಯೋಗಳು ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇವತ್ತಿನ ವ್ಲಾಗ್ನಲ್ಲಿ ನಾನು ಸಿಂಪಲಾಗಿ ನನ್ನ ಲಿವಿಂಗ್ ರೂಮ್ನ ಮೇಕ್ ಓವರ್ ಆ್ಯಂಡ್ ಕ್ಲೀನಿಂಗ್ ಎರಡೂ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಯಾವಾಗಲೂ ಈ ರೀತಿ ಡೈಲಿ ಕೂಡ ಡಸ್ಟಿಂಗ್ನ ಮಾಡೋದಿಲ್ಲ. 2-3 ಡೇಸ್ ಒನ್ಸ್, ಅಂದರೆ 2 ಡೇಸ್ ಒನ್ಸ್, 3 ಡೇಸ್ ಒನ್ಸ್ ಈ ಥರ ಮಾಡ್ತೀನಿ. ಅಂದರೆ ಕ್ಲೀನಿಂಗ್ ಸ್ಪ್ರೇನ ಯೂಸ್ ಮಾಡಿ ಡಸ್ಟಿಂಗ್ನ ಮಾಡ್ಕೋತೀನಿ. ಅದರ್ವೈಸ್ ಹಾಗೆ ಕ್ಲೀನ್ ಮಾಡ್ಕೋತೀನಿ. ಯಾಕಂದರೆ ಅಷ್ಟೊಂದು ಡೈಲಿ ಕ್ಲೀನ್ ಮಾಡೋಷ್ಟು ಡಸ್ಟ್ ಏನು ಆಕ್ಯುಪೈ ಆಗೋಲ್ಲ. ಸೊ ಹಾಗಾಗಿ ಈ ಒಂದು ಕ್ಲೀನಿಂಗ್ ಸ್ಪ್ರೇ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಬೌಲ್ನಲ್ಲಿ ಬೆಚ್ಚಗಿರೋ ನೀರನ್ನ ತೊಗೊಂಡಿದ್ದೀನಿ. ತುಂಬ ಬಿಸಿನೂ ಇರಬಾರ್ದು, ತುಂಬ ತಣ್ಣಗೂ ಇರಬಾರ್ದು, ಬೆಚ್ಚಗಿರೋ ನೀರು. ಅದಕ್ಕೆ ನಾನು 1.5 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಅಂದರೆ ಕುಕ್ಕಿಂಗ್ ಸೋಡಾ ನಾವು ಯಾವ್ದು ಯೂಸ್ ಮಾಡ್ತೀವಲ್ವ, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಆನಂತರ ವಿಮ್ ಜೆಲ್, ನಿಮ್ಮ ಹತ್ರ ಡಿಶ್ ವಾಷರ್ ಜೆಲ್ ಯಾವುದಿದೆಯೋ ಅದನ್ನು ನೀವು ಹಾಕ್ಕೋಬೋದು. ನಾನು 1 ಟೇಬಲ್ ಸ್ಪೂನಷ್ಟು ವಿಮ್ ಜೆಲ್ನ ಹಾಕ್ಕೊಂಡಿದ್ದೀನಿ. ಆನಂತರ ವಿನಿಗರ್ 1.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಹಾಫ್ ಲೆಮನ್ನ ಹಾಕ್ಕೊಂಡಿದ್ದೀನಿ. ಆನಂತರ ಎಸೆನ್ಷಿಯಲ್ ಆಯಿಲ್ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಅಥವಾ ಇಲ್ಲಾಂದ್ರೂ ನಡೆಯುತ್ತೆ. ಬಟ್ ಅದು ಅರೋಮಾ ಚೆನ್ನಾಗಿರುತ್ತೆ. ನಾವು ಸ್ಪ್ರೇ ಮಾಡಿ ಕ್ಲೀನ್ ಮಾಡಿದ್ರೂ ತುಂಬ ಹೊತ್ತು ನಮ್ಮ ಮನೆಯಲ್ಲಿ ಅರೋಮಾ ಇರುತ್ತೆ. ಸೊ ಹಾಗಾಗಿ ಒಂದು 5 to 6 ಡ್ರಾಪಷ್ಟು ನಾನು ಎಸೆನ್ಷಿಯಲ್ ಆಯಿಲ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟು ಒಂದು ಕ್ಲೀನಿಂಗ್ ಸ್ಪ್ರೇಗೆ ಯೂಸ್ ಮಾಡ್ಕೊಳ್ಳುವಂಥ ವಸ್ತುಗಳು. ಸೊ ಇದೆಲ್ಲ ಮನೆಯಲ್ಲೇ ಇರುತ್ತಲ್ವ, ಸೊ ಹಾಗಾಗಿ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ಮನೆಯಲ್ಲೇ ಒಂದು ಒಳ್ಳೆ ಕ್ಲೀನಿಂಗ್ ಸ್ಪ್ರೇನ ಮಾಡ್ಕೋಬೋದು. ಹೊರಗಡೆ ಈ ಒಂದು ಕ್ಲೀನಿಂಗ್ ಸ್ಪ್ರೇಗೆ ತುಂಬ ದುಡ್ಡಾಗುತ್ತೆ. ಅಂದರೆ ಮಿಸ್ಟರ್ ಮಜಲ್ ಇರ್ಬೋದು, ಕೋಲಿನ್ ಆಗಿರ್ಬೋದು, ಕಿಚನ್ ಸ್ಪ್ರೇಗಳಿರ್ಬೋದು. ಸೊ ಇದೆಲ್ಲ ದುಡ್ಡು ಕೊಟ್ಟು ತರೋದಕ್ಕಿಂತ ಈ ರೀತಿ ಮನೆಯಲ್ಲಿ ಮಾಡಿಕೊಂಡ್ರೆ ನಿಮ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇದು ಈ ರೀತಿ ನೀವು ಎಲ್ಲದಕ್ಕೂ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೋಬೋದು. ಮಿರರ್ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಕಿಚನ್ ಕೌಂಟರ್ ಟಾಪ್, ಗ್ಯಾಸ್ ಸ್ಟವ್, ಆಮೇಲೆ ಟೈಲ್ಸಲ್ಲಿ ಎಣ್ಣೆ ಜಿಡ್ಡು ಕರೆ ಎಲ್ಲ ಆಗಿರುತ್ತಲ್ವ ಅದು. ಆನಂತರ ಕಿಚನಲ್ಲಿ ಶೆಲ್ಫೆಲ್ಲ ಇರ್ತಾವಲ್ಲ, ಸೊ ಕಬೋರ್ಡ್ಸಲ್ಲಿ ಎಲ್ಲ ಜಿಡ್ಡು ಎಲ್ಲೆಲ್ಲಿರುತ್ತೋ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಆ್ಯಂಡ್ ತುಂಬ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಯಾರು ಟ್ರೈ ಮಾಡಿಲ್ಲ, ಟ್ರೈ ಮಾಡಿ. ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆ್ಯಕ್ಚುಲಿ ಈ ಒಂದು ಸ್ಪ್ರೇ ಬಗ್ಗೆ. ತುಂಬ ಜನಕ್ಕೆ ಗೊತ್ತೂ ಇರಲ್ಲ. ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗಲಿ ಅಂತ ಶೇರ್ ಮಾಡಿದೆ. ಆ್ಯಂಡ್ ಇಲ್ಲಿ ವಾಲ್ಗೆ ನಾನು 1-3 ಪೇಂಟಿಂಗ್ಸ್ ಫಸ್ಟ್ ಹಾಕಿದೆ. ಅಂದರೆ ಯೂಸ್ಫುಲ್ ಥಾಟ್ಸ್ ಥರ ಬರುತ್ತಲ್ವ, ಸೊ ಆ ಥರದ್ದು ಥಾಟ್ ಫ್ರೇಮ್ಸ್ ಹಾಕಿದೆ. ಸೊ ಅದು ಬೋರ್ ಆಯ್ತು ನೋಡಿ. ಹಾಗಾಗಿ ಈ ಒಂದು ಫ್ರೇಮ್ನ ಚೇಂಜ್ ಮಾಡಿದೆ. ಆನಂತರ ಸ್ವಲ್ಪ ಪಿಲ್ಲೋ ಕವರ್ಸ್ ಎಲ್ಲ ಚೇಂಜ್ ಮಾಡೋಣ ಅಂತ ಚೇಂಜ್ ಮಾಡಿದೆ. ಪಿಲ್ಲೋ ಕವರ್ಸು ಮತ್ತು ಸೋಫಾ ಥ್ರೋ ಇದೆಲ್ಲ ನಾನು ಅಮೆಝಾನಲ್ಲಿ ತೊಗೊಂಡಿರೋದು. ಚೆನ್ನಾಗಿದೆ ಕ್ವಾಲಿಟಿ. ಪಿಲ್ಲೋ ಕವರ್ಸ್ ಬಂದು ಹಳೇದೆ, ಬಟ್ ಆಲ್ಮೋಸ್ಟ್ 2 ಇಯರ್ಸ್ ಮೇಲೆ 3 ಇಯರ್ಸ್ ಆಯಿತು ಅಂದ್ಕೋತೀನಿ ತೊಗೊಂಡು. ಆದರೂ ಇನ್ನೂ ಚೆನ್ನಾಗಿದೆ ಕ್ವಾಲಿಟಿ. ಆ ಸೋಫಾ ಥ್ರೋ ಮಾತ್ರ ಹೊಸದು. ಲಿಂಕ್ ಬೇಕಿದ್ದರೆ ಕಮೆಂಟಲ್ಲಿ ಕೇಳಿ, ಶೇರ್ ಮಾಡ್ತೀನಿ. ಆ್ಯಂಡ್ ಕಾರ್ಪೆಟ್ ಕೂಡ ಅಷ್ಟೇ ಅಮೆಝಾನಲ್ಲೇ ತೊಗೊಂಡಿದ್ದು. ಚೆನ್ನಾಗಿದೆ ಕ್ವಾಲಿಟಿ. ನಿಮಗೆ ಯಾವುದಾದ್ರೂ ಲಿಂಕ್ ಬೇಕು ಅಂದರೆ ಕಮೆಂಟಲ್ಲಿ ಕೇಳಿ, ನಾನು ಶೇರ್ ಮಾಡ್ತೀನಿ. ಇದೊಂದು ಸಿಂಪಲ್ ಕ್ಲೀನಿಂಗ್ ಮತ್ತು ಮೇಕ್ ಓವರ್ ವ್ಲಾಗ್ ಅಂತ ಹೇಳ್ಬೋದು. ಸೊ ಇಷ್ಟೇ ನಮ್ಮ ಮನೆಯ ಕ್ಲೀನಿಂಗ್. ಸೊ ಜಾಸ್ತಿ ಎಲ್ಲ ನಾನು ಗಲೀಜಾಗಿ ಇಟ್ಕೊಳ್ಳಲ್ಲ. ಯಾಕಂದರೆ ಗಲೀಜಾಗಿತ್ತು ಅಂದರೆ ಕ್ಲೀನ್ ಮಾಡೋದಕ್ಕೂ ಟೈಮ್ ಜಾಸ್ತಿ ಬೇಕಾಗುತ್ತೆ.
ಸೊ ಹಬ್ಬದ ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡಿ ಕರ್ಟನ್ಸ್ ಎಲ್ಲ ಚೇಂಜ್ ಮಾಡಿದ್ದೆ. ಸೊ ಹಾಗಾಗಿ ಏನೂ ಜಾಸ್ತಿ ಡಸ್ಟ್ ಇರಲಿಲ್ಲ. ನಾನು ಯಾವಾಗ ಕ್ಲೀನ್ ಮಾಡಿದ್ರೂ ಸಂಜೆ ಟೈಮ್ ಈ ರೀತಿ ಒಂದು ಧೂಪನ ಹಚ್ಚಿಡ್ತೀನಿ. ಸೊ ದಟ್ ಮನೆಯಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ. ಒಂದು ಏನೋ ಒಂಥರ ಡಿವೋಷ್ನಲ್ ಫೀಲ್ ಇರುತ್ತೆ. ಸೊ ಹಾಗಾಗಿ ನಾನು ಸಂಜೆ ಟೈಮ್ ಮಿಸ್ ಮಾಡ್ದಲೇ ಒಂದು ಧೂಪನ ಹಚ್ಚಿಡ್ತೀನಿ, ಅಥವಾ ಸ್ಕೆಂಟೆಡ್ ಕ್ಯಾಂಡಲ್ಸ್ ಬರುತ್ತಲ್ವ, ಸೊ ಅದನ್ನು ಹಚ್ಚಿಡ್ತೀನಿ. ಇಲ್ಲಾಂದರೆ ಅರೋಮಾ ಡಿಫ್ಯೂಸರ್ಸ್ ಬರುತ್ತಲ್ವ, ಅದನ್ನು ಕೂಡ ಹಚ್ತೀನಿ. ಇವಾಗ ಜಾಸ್ತಿ ಅದೆಲ್ಲ ಬಿಟ್ಬಿಟ್ಟು ಧೂಪನೇ ಜಾಸ್ತಿ ಹಚ್ತೀನಿ. ನನಗೆ ಧೂಪ ಸ್ಮೆಲ್ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಧೂಪನ ಹಚ್ಚಿಡ್ತೀನಿ. ಬುದ್ಧ ಹತ್ರ ಒಂದು, ಲಿವಿಂಗ್ ರೂಮಲ್ಲಿ ಆಲ್ಮೋಸ್ಟ್ 3 ಧೂಪ ಹಚ್ಚಿಡ್ತೀನಿ. ಚೆನ್ನಾಗಿರುತ್ತೆ. ಫುಲ್ ಒಂದು ಬ್ಲೆಸ್ಸಡ್ ಫೀಲ್ ಥರ ಇರುತ್ತೆ. ಹಾಗಾಗಿ ಅದನ್ನು ಹಚ್ಚಿಡ್ತೀನಿ. ಹೊರ್ಗಡೆಯಿಂದ ಯಾರಾದ್ರು ಮನೆಗೆ ಬಂದ್ರೂ ಅವ್ರಿಗೊಂದು ರೀತಿ ಪಾಸಿಟಿವ್ ಎನರ್ಜಿ ಇರೋ ಥರ ಫೀಲ್ ಆಗಬೇಕು, ಆ ರೀತಿ ಇರುತ್ತಲ್ವ. ಸೊ ಹಾಗಾಗಿ ಧೂಪನ ಮಾತ್ರ ಪ್ರತಿದಿನ ಹಚ್ಚಿಡ್ತೀನಿ ಮಿಸ್ ಮಾಡ್ದಲೆ. ನಮಗೂ ಕೂಡ ಮನೆಯಲ್ಲಿ ಒಂದು ಪೀಸ್ಫುಲ್ ಮೈಂಡ್ ಇರುತ್ತೆ ಆ್ಯಂಡ್ ಪಾಸಿಟಿವಿಟಿ ಇರುತ್ತೆ. ಸೊ ಹಾಗಾಗಿ ಟ್ರೈ ಮಾಡಿ ನೀವು ಕೂಡ. ಇಷ್ಟೇ ನನ್ನ ಲಿವಿಂಗ್ ರೂಮ್ ಕ್ಲೀನಿಂಗ್ ವಿಡಿಯೋ. ಸೊ ಇದಾದಮೇಲೆ ನಾನು ಸಿಂಪಲ್ ಈವ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ಕೂಡ ಶೇರ್ ಮಾಡಿದ್ದೀನಿ, ಮಿಸ್ ಮಾಡ್ದಲೆ ನೋಡಿ. ಸೊ ತುಂಬ ಜನ ಕೇಳ್ತಾಯಿದ್ರಿ ನಿಮ್ಮ ಸ್ಕಿನ್ ಕೇರ್ ರೂಟೀನ್ ತೋರಿಸಿ, ಆ್ಯಂಡ್ ನೀವು ಯಾವ ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀರಾ ಅದ್ರ ಬಗ್ಗೆ ಹೇಳಿ ಅಂತೆಲ್ಲ. ಅದು ಬಂದು ಯಾವಾಗಾದ್ರೂ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಬಟ್ ಇದು ಬಂದು ನನ್ನ ರೆಗ್ಯುಲರ್ ಸ್ಕಿನ್ ಕೇರ್ ರೂಟೀನ್. ಅಂದರೆ ನಾನು ಮನೆಯಲ್ಲಿರೋದ್ರಿಂದ ಏನು ಯೂಸ್ ಮಾಡ್ತೀನಿ, ಅಂದರೆ ಯಾವ ಪ್ರಾಡಕ್ಟ್ಸ್ ಜಾಸ್ತಿ ಯೂಸ್ ಮಾಡ್ತೀನಿ ಅನ್ನೋದಷ್ಟೇ. ಸೊ ಮೊದಲಿಗೆ ನಾನು ಫೇಸ್ ವಾಶ್ ಆದಮೇಲೆ ಹಿಮಾಲಯ ಅವ್ರದ್ದು ಫೇಸ್ ಸಿರಮ್ನ ಯೂಸ್ ಮಾಡ್ತೀನಿ. ಇದು ಒಂದು ನಾನು 5 ಮಂತ್ಸಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ಒಳ್ಳೆ ರಿಸಲ್ಟ್. ಪಿಗ್ಮೆಂಟೇಷನ್ ಇರೋರು, ಮತ್ತು ಓಪನ್ ಪೋರ್ಸ್ ಇರುತ್ತಲ್ವ ಅಂಥವ್ರು, ಡಾರ್ಕ್ ಸರ್ಕಲ್ ಇರೋರು, ಇವರೆಲ್ಲ ಯೂಸ್ ಮಾಡ್ಬೋದು ಈ ಒಂದು ಸಿರಮ್ನ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ, ಟ್ರೈ ಮಾಡಿ. ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ನನಗೆ. ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಸೆಟಫಿಲ್ ಅವ್ರದ್ದು ಮಾಯ್ಶ್ಚರೈಸರ್ ಹಾಕ್ಕೋತೀನಿ. ಇಷ್ಟೇ ನನ್ನ ಸ್ಕಿನ್ ಕೇರ್ ಇಷ್ಟೇ. ನಾನು ಹೊರಗಡೆ ಹೋಗಂಗಿದ್ರೆ ಮಾತ್ರ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ. ಅದರಲ್ಲಿ ಸಮ್ಮರಲ್ಲಿ ನಾನು ಫೌಂಡೇಶನ್ ಎಲ್ಲ ಯೂಸ್ ಮಾಡಲ್ಲ. ಜಸ್ಟ್ ಈ ರೀತಿ ಸಿರಮ್ ಮತ್ತು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಇಷ್ಟೇ ನಾನು ಯೂಸ್ ಮಾಡೋದು. ಸೊ ಇದಾಗಿತ್ತು ನನ್ನ ಈವ್ನಿಂಗ್ ಸ್ಕಿನ್ ಕೇರ್ ರೂಟೀನ್. ಸೊ ಅದಾದಮೇಲೆ ಒಂದು ಬೀಟ್ರೂಟ್ ಲಿಪ್ ಬಾಮ್ ಹಾಕ್ತೀನಿ. ಸೊ ಚೆನ್ನಾಗಿದೆ, ಇದು ಮೈಲ್ಡಾಗಿ ಒಂದು ಫ್ರ್ಯಾಗ್ರೆನ್ಸ್ ಚೆನ್ನಾಗಿದೆ, ಆ್ಯಂಡ್ ತುಂಬ ಬೇಗ ಅಬ್ಸರ್ವ್ ಆಗುತ್ತೆ ಸ್ಕಿನ್ಗೆ. ಏನೋ ಒಂದು ಹಾಕಿದ್ದೀವಿ ಅಂತ ಅನಿಸೋದೇ ಇಲ್ಲ. ತುಂಬ ಬ್ಲ್ಯಾಕ್ ಇರುತ್ತಲ್ವ ಲಿಪ್ಸ್ ಎಲ್ಲ, ಅಂಥವ್ರು ಇದನ್ನು ಯೂಸ್ ಮಾಡ್ಬೋದು. ನಂದೇನು ಬ್ಲ್ಯಾಕ್ ಇಲ್ಲ, ಬಟ್ ನನಗೆ ಇದು ಫ್ರ್ಯಾಗ್ರೆನ್ಸ್ ತುಂಬ ಇಷ್ಟ. ಸೊ ಹಾಗಾಗಿ ಅದನ್ನು ಯೂಸ್ ಮಾಡ್ತೀನಿ. ಸೊ ಇಷ್ಟೇ ನನ್ನ ಸ್ಕಿನ್ ಕೇರ್ ರೂಟೀನ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ಪುಟ್ಟ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.